ಹೇ ಹಾಯ್ ಹೆಲೋ ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ ಎಲ್ಲರೂ? ವೆಲ್ ಗಾಯ್ಸ್, ಸೊ ಎಲ್ಲರೂ ತುಂಬ ಚೆನ್ನಾಗಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ನಾನು ಇವತ್ತು ವಿಡಿಯೋ ಮಾಡೋಕ್ಕೆ ವೇಟ್ ರೀಸನ್ ಆಮೇಲೆ ಓಕೆ. ಎಸ್, ಯಾರಿಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ದುಡ್ಡು ಕೂಡ ಹೋಗೋದಿಲ್ಲ. ರೈಟ್? ವೆಲ್, ಓಕೆ, ಸೊ ನಾನಿವತ್ತು ಈ ವಿಡಿಯೋ ಮಾಡೋಕ್ಕೆ ರೀಸನ್ ಏನಂದರೆ, ಎಸ್, ನಾನು ಇನ್ನೊಂದು ಇಂಟರ್ನ್ಶಿಪ್ ಅಪಾರ್ಚುನಿಟೀಸ್ ಬಗ್ಗೆ ತೊಗೊಂಡು ಬಂದಿದ್ದೀನಿ. ಓಕೆ, ಸೊ ಈ ಅಪಾರ್ಚುನಿಟೀಸ್ ಬಗ್ಗೆ ಎಲ್ಲ ನನಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ವೆಲ್, ಆ್ಯಂಡ್ ಇನ್ನೊಂದೇನೆಂದರೆ, ಈ ವಿಡಿಯೋನ ನೀವು ಆಲ್ರೆಡಿ ಪ್ರಿವಿಯಸ್ ವಿಡಿಯೋಗಳಲ್ಲಿ ಅಗೇನ್ ಹೇಳ್ದಂಗೆ ಕಂಪ್ಲೀಟ್ವಾಗಿ ಎಂಡ್ವರೆಗೂ ನೋಡಿ. ಓಕೆ, ಸೊ ತುಂಬ ಜನ ಏನು ಮಾಡ್ತೀರಾ ಅಂದರೆ ಮಿಸ್ ಮಾಡಿಬಿಡ್ತೀರಾ ವಿಡಿಯೋನ. ಓಕೆ, ಸೊ ಸ್ಕಿಪ್ ಮಾಡಿಬಿಡ್ತೀರಾ. ಅವಾಗ ಏನಾಗುತ್ತೆ, ಎಷ್ಟೋ ಪಾಯಿಂಟ್ಸ್ ಕೂಡ ಮಿಸ್ ಆಗುತ್ತೆ, ನಿಮಗೆ ಗೊತ್ತಾಗೋದಿಲ್ಲ. ಓಕೆ, ಸೊ ಇನ್ನು ಮತ್ತೆ ಮುಂದೆ ಹೋಗ್ತೀರಾ, ಮತ್ತೆ ಆಮೇಲೆ ಹಿಂದೆ ಬರ್ತೀರಾ, ಓ ಏನೋ ಹೇಳಿದ್ದಾರೆ ಅಂತ. ಓಕೆ, ಸೊ ಆ ಥರ ಮಾಡೋಕ್ಕಿಂತ ಫಸ್ಟಿಗೆ ನಾವು ಸ್ಟಾರ್ಟಿಂಗಿಂದನೇ ನೋಡೋದ್ರಿಂದ ಡೆಫಿನೆಟ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಗೊತ್ತಾಗುತ್ತೆ. ಓಕೆ, ಸೊ ಯಾವುದೇ ರೀತಿ ನಿಮಗೆ ಪಾಯಿಂಟ್ ಮಿಸ್ ಆಗೋದಿಲ್ಲ. ಓಕೆ, ಸೊ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ರೈಟ್? ವೆಲ್, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಓಕೆ, ವೆಲ್, ಓಕೆ ಗೈಸ್, ಸಿ ನಾನಿವತ್ತು ಇಂಟರ್ನ್ಶಿಪ್ ಅಪಾರ್ಚುನಿಟೀಸ್ ತೊಗೊಂಡು ಬಂದಿದ್ದೀನಿ. ಸೊ ಯಾರೆಲ್ಲ ಸ್ಟೂಡೆಂಟ್ ಅದಿರೋ, ಹೌಸ್ ಸೊ ಇದ್ದಿರೋ ಅವರು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಯಾರಿಗೆಲ್ಲ ಗ್ರ್ಯಾಜುಯೇಟ್ ಆಗಿದೆ ಅವರೆಲ್ಲ ಕೂಡ. ಓಕೆ, ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ, ವೆಲ್, ಓಕೆ ಓಕೆ ಸೊ ಕಂಪ್ನಿ ನೇಮ್ ಬಂದು, ಇಂಟರ್ನ್ಶಿಪ್ ಯಾವ ಕಂಪ್ನಿ ನಡೀತಿದೆ ಅಂದರೆ ಇನ್ಫೋಸಿಸ್ ಕಂಪ್ನಿ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ರೈಟ್? ಇನ್ಫೋಸಿಸ್ ಕಂಪ್ನಿ, ರೈಟ್? ಸೊ ಅಲ್ಲಿ ಇಂಟರ್ನ್ಶಿಪ್ ಅಪಾರ್ಚುನಿಟೀಸ್ ಇದೆ. ಅದು ಬಂದು ಗ್ರ್ಯಾಜುಯೇಟಿಗೆ. ಓಕೆ, ಗ್ರ್ಯಾಜುಯೇಟ್ ಎಲ್ಲ ಯಾರು ಮಾಡ್ತಿದ್ರು, ಸೊ ಡಿಗ್ರಿ ಯಾವುದೇ ಒಂದು ಇಂಜಿನಿಯರಿಂಗ್ ಆಗಿರ್ಬೋದು, BSc ಈ ಥರ ಆಗಿರ್ಬೋದು. ಓಕೆ, ಸೊ ಅವರು ಕೂಡ ಅಪ್ಲೈ ಮಾಡ್ಬೋದು. ಓಕೆ, BE ಎಲ್ಲ. ಓಕೆ, ಸೊ ಇದ್ದು ಕಂಪ್ನಿ ಆಲ್ರೆಡಿ ಹೇಳ್ದಂಗೆ ಇನ್ಫೋಸಿಸ್ ಕಂಪ್ನಿ. ಓಕೆ, ಸೊ ಪೊಸಿಷನ್ ಬಂದು ಇನ್ಫೋಸಿಸ್ ಗ್ರ್ಯಾಜುಯೇಟ್ ಇಂಟರ್ನ್. ಓಕೆ, ಸೊ ಇದು ಡ್ಯೂರೇಷನ್ ಅಂದರೆ ಎಷ್ಟು ಮಂತ್ವರೆಗೂ ನಡೆಯುತ್ತೆ. ಓಕೆ, ಸೊ ಇದು ಬಂದು 3 to 6 ಮಂತ್ವರೆಗೂ ನಡೆಯುತ್ತೆ. ಓಕೆ, ಸೊ ಇಂಟರ್ನ್ಶಿಪ್ ಅಪಾರ್ಚುನಿಟಿ. ಸೊ ನೆಕ್ಸ್ಟ್ ಲೊಕೇಶನ್ ಎಲ್ಲೆಲ್ಲಿ ಬಂದು ಅಂದರೆ ಇಂಡಿಯಾದೊಳಗೆ ಹೇಳಿ. ಓಕೆ, ಇಂಡಿಯಾದೊಳಗೆ. ಓಕೆ, ಸೊ ಬ್ಯಾಂಗ್ಳೂರ್, ಪುಣೆ, ಹೈದರಾಬಾದ್, ಚೆನ್ನೈ, ಮೈಸೂರು ಆ್ಯಂಡ್ ಸೋ ಆನ್. ಓಕೆ, ಸೊ ಹೇಳೋಕ್ಕಾಗೋದಿಲ್ಲ. ಓಕೆ, ನಿಮ್ಗೆ ಯಾವ್ದು ಬೇಕಾದರೂ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಇದು ಮೇನ್ ಇದೆ ಐ ಥಿಂಕ್. ಓಕೆ, ಸೊ ಡೆಫಿನೆಟ್ಲಿ ಬೆಸ್ಟ್ ಅಪಾರ್ಚುನಿಟಿ. ಓಕೆ, ಬ್ಯಾಂಗ್ಳೂರಲ್ಲಿದೆ, ಪುಣೆಯಲ್ಲಿದೆ, ಹೈದರಾಬಾದ್ ಇದೆ, ಚೆನ್ನೈ ಇದೆ ಆ್ಯಂಡ್ ಮೈಸೂರಲ್ಲಿ ಕೂಡ ಇದೆ. ಓಕೆ, ಸೊ ಮಸ್ತ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು, ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಯಾರೆಲ್ಲ ಗ್ರ್ಯಾಜುಯೇಟ್ ಕಲಿತಿದ್ದೀರಾ. ಓಕೆ, ಆ್ಯಂಡ್ ಇದು ಡೆಫಿನೆಟ್ಲಿ ವೆರಿ ಟಾಪ್ ಕಂಪ್ನಿ ಇದು ಕೂಡ, ಇನ್ಫೋಸಿಸ್. ಓಕೆ, ಸೊ ಇನ್ಫೋಸಿಸ್ನಲ್ಲಿ ನೀವು ಇಂಟರ್ನ್ಶಿಪ್ ಮಾಡಿ ಅಪಾರ್ಚುನಿಟಿ ತೊಗೊಳ್ಳೋದ್ರಿಂದ ಡೆಫಿನೆಟ್ಲಿ ನೀವು ಇನ್ಫೋಸಿಸ್ ಕಂಪ್ನಿಯಲ್ಲಿ ವರ್ಕ್ ಮಾಡೋದಕ್ಕೆ ಕೂಡ ಅಪಾರ್ಚುನಿಟಿ ಸಿಗುತ್ತೆ. ಓಕೆ, ಸೊ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೀನಿ. ಓಕೆ, ಸ್ಟಿಪೆಂಡ್ ಬಂದು ಕಾಂಪಿಟೇಟಿವ್ ಬೇಸ್ ಟೋಟಲಿ ಆನ್ ವೆಂಚರ್ ಆ್ಯಂಡ್ ಎಬಿಲಿಟೀಸ್ ಮೇಲೆ ನಿಮಗೆ ಸ್ಟಿಪೆಂಡ್ ಕೊಡ್ತಾರೆ. ಓಕೆ, ಸೊ ನನ್ನ ಪ್ರಕಾರ ಏನಂದರೆ, ಇಂಟರ್ನ್ಶಿಪ್ಗೆ ಹೋಗೋರು ಆಲ್ಮೋಸ್ಟ್ ನೀವು ಯಾವುದೇ ಒಂದು ಇಂಟರ್ನ್ಶಿಪ್ ಇದ್ದರೆ ಸ್ಟಿಪೆಂಡ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಓಕೆ, ಕೊಡ್ತಾರೋ ಬಿಡ್ತಾರೋ. ಓಕೆ, ಕೊಟ್ಟರೆ ತೀರಾ ಚಲೋನೇ ಆಯಿತು. ಓಕೆ, ಬಟ್ ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಓಕೆ, ಯಾಕೆಂದರೆ ನೀವು ಅಲ್ಲಿಂದ ಡೆಫಿನೆಟ್ಲಿ ಅದರದ್ದು ನೀವು ಪೇ ಏನು ಮಾಡ್ತಿರಲ್ಲ, ಅದಕ್ಕಿಂತ ಅಲ್ಲಿ ಅವ್ರು ಕೊಡದೇ ಇದ್ರೂ ಕೂಡ ಅದರದ್ದು ನೀವು ಡಬಲ್ ಯಾಕೆ 10x ಕೂಡ ನೀವು ಅಲ್ಲಿ ನಾಲೆಜ್ ತೊಗೊಂಡು ಬರೋ ಅವಕಾಶ ಇರುತ್ತೆ. ಸೊ ಹಾಗಾಗಿ ನೀವು ಸ್ಟಿಪೆಂಡ್ ಕೊಡಲೇಬೇಕಂತ ಏನಿಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ಕೂಡ ನೀವು ಡೆಫಿನೆಟ್ಲಿ ಕಲೀರಿ. ಓಕೆ, ಅವ್ರು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ. ಓಕೆ, ಸೊ ಸ್ಯಾಲ್ರಿ ಬೇಡ ನಿಮಗೆ, ರೈಟ್? ಸೊ ಆ ಥರ ಕಲಿಯೋದ್ರಿಂದ ಡೆಫಿನೆಟ್ಲಿ ನಿಮಗೆ ಸ್ಕಿಲ್ಸ್ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಅಪ್ಸ್ಕಿಲ್ಲಿಂಗ್ ತುಂಬ ನೀವು ಆ ಥರ ಅಪ್ಗ್ರೇಡಿಂಗ್ ಮಾಡ್ಕೋಬೋದು ನೀವು. ಓಕೆ, ಸೊ ಹಾಗಾಗಿ ಇಂಟರ್ನ್ಶಿಪ್ನ ಜಾಯ್ನ್ ಆಗಿ. ಓಕೆ, ಸೊ ಅಪಾರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಓಕೆ, ಎಕ್ಸ್ಪೀರಿಯನ್ಸ್ ಬಂದು ಫ್ರೆಷರ್ ಕ್ಯಾನ್ ಅಪ್ಲೈ. ಓಕೆ, ಸೊ ಫ್ರೆಷರ್ಸ್ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಓಕೆ, ಸೊ ಅದ್ರದ್ದು ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಓಕೆ, ಆ್ಯಂಡ್ ಅದ್ರದ್ದು ಏನೇನು ರೆಸ್ಪಾನ್ಸಿಬಿಲಿಟಿ ಇರ್ತೋ ಅಗೇನ್ ಹೇಳ್ದಂಗೆ ಈ ಅಪಾರ್ಚುನಿಟಿ ಇಂಟರ್ನ್ಶಿಪ್ದು ಎಲ್ಲ ಡೀಟೇಲ್ಸ್ನ ಒಂದ್ಸರಿ ಚೆಕ್ ಮಾಡಿ. ಓಕೆ, ಸೊ ನೀವು ಎಲ್ಲ ಡೀಟೇಲ್ಸ್ನ ತಿಳ್ಕೊಂಡು ಅಲ್ಲಿ ಏನೇನಿರುತ್ತೆ ಆ್ಯಂಡ್ ಯಾವ ರೀತಿ ವರ್ಕ್ ಆ್ಯಂಡ್ ಲೈವ್ ಪ್ರಾಜೆಕ್ಟ್ ಇರುತ್ತೆ. ಓಕೆ, ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರುತ್ತೆ, ಕೋಡಿಂಗ್ ಇರುತ್ತೆ, ಡಾಟಾ ಅನಾಲಿಸಿಸ್, AI ಆಗಿರ್ಬೋದು, ML ಆಗಿರ್ಬೋದು. ಓಕೆ, ML ಇಟ್ ಮೀನ್ಸ್ AI ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ML ಬಂದು ಮಷಿನ್ ಲರ್ನಿಂಗ್. ಓಕೆ, ಸೊ ಬಿಸ್ನೆಸ್ ಆ್ಯಂಡ್ IT ಕನ್ಸಲ್ಟಿಂಗು ಇರುತ್ತೆ. ಓಕೆ, ಸೊ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಟೆಸ್ಟಿಂಗ್ ಆ್ಯಂಡ್ ಡಿಬಗಿಂಗ್, ಡಾಕ್ಯುಮೆಂಟೇಷನ್ ಆ್ಯಂಡ್ ರಿಪೋರ್ಟಿಂಗ್, ಕೊಲಾಬರೇಷನ್ ಆ್ಯಂಡ್ ಲರ್ನಿಂಗ್. ಓಕೆ, ಸೊ ತುಂಬ ಅಪಾರ್ಚುನಿಟಿ ಇದೆ, ಮಿಸ್ ಮಾಡ್ಕೋಬೇಡಿ. ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ಮಸ್ಟ್ ಇಂಟರ್ನ್ಶಿಪ್ನ ತೊಗೊಳ್ಳೇಬೇಕು. ಓಕೆ,
ಸೊ ಇಂಟರ್ನ್ಶಿಪ್ನ ತೊಗೊಳ್ಳಿ, ಮೇನ್ ಇಂಪಾರ್ಟೆಂಟ್. ಓಕೆ, ಮಿಸ್ ಮಾಡಬೇಡಿ. ಓಕೆ, ಸೊ ಇದು ಎಜುಕೇಷನ್ ಆಲ್ರೆಡಿ ಟೆಕ್ನಾಲಜಿ ಯಾರೆಲ್ಲ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ತೇವೆ, ಮಾಸ್ಟರ್ಸ್ ಮಾಡ್ತಿರೋ, ಪರ್ಸ್ಯೂಯಿಂಗ್ ಕಲಿತಿರ್ತೀರಲ್ವಾ, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸೊ ಇವರೆಲ್ಲ ಮಾಡ್ಬೋದು. ಓಕೆ ಓಕೆ, ಸೊ ಅವರೆಲ್ಲ ಕೂಡ ಜಾಯ್ನ್ ಆಗ್ಬೋದು. ನಿಮಗೆ ಸ್ಕಿಲ್ಸ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಲ್ಲಿ ಸ್ಕಿಲ್ಸ್ ಕಲಿಯೋಕೆ. ಓಕೆ, ಸೊ ಪೈಥಾನ್, ಜಾವಾ ಈ ಥರ ++, C++, ಅವೆಲ್ಲ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಅಷ್ಟೆಲ್ಲ ಇರುತ್ತೆ. ಓಕೆ, ಸೊ ಹಾಗಾಗಿ ನೀವು ಮಾಡ್ಬೋದು, ಅಲ್ಲಿ ಜಾಯ್ನ್ ಆಗ್ಬೋದು. ಓಕೆ, ಸೊ ಸ್ಕಿಲ್ಸ್ನ ಕಲೀರಿ. ಓಕೆ, ನಾಲೆಜ್ ತೊಗೊಳ್ಳಿ. ಓಕೆ, ಮೇನ್ ಇಂಪಾರ್ಟೆಂಟ್ ನಾಲೆಜ್ ತೊಗೊಂಡು ನೀವು ಎಲ್ಲಿ ಬೇಕಾದರೂ ಜಾಬ್ ತೊಗೋಬೋದು, ಜಾಬ್ ಮಾಡೋ ಅವಕಾಶ ಸಿಗುತ್ತೆ. ಸೊ ಕಂಪ್ನಿಗೆ ಹೋಗಿ ಜಾಬ್ ಮಾಡ್ಬೇಕಂತ ಏನಿಲ್ಲ, ಸ್ಕಿಲ್ಸ್ ನಾಲೆಜ್ ಇದ್ದರೆ ನೀವು ಮನೇಲಿ ಇಟ್ಕೊಂಡು ನಿಮ್ಮ ಫೋನ್ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ನೀವು ಆರಾಮಾಗಿ ಕೆಲಸ ಮಾಡ್ಬೋದು. ಅಷ್ಟೊಂದು ಅಪಾರ್ಚುನಿಟೀಸ್ ಇದೆ. ಓಕೆ, ಸೊ ನೀವು ಕಂಪ್ನಿಗೆ ಹೋಗಿ ಜಾಬ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಮೊದಲು ಸ್ಕಿಲ್ಸ್ನ ಕಲಿಯಿರಿ. ಓಕೆ, ನಿಮ್ಮ ಸ್ಟಡೀಸ್ ಜೊತೆಗೆ. ಓಕೆ, ಸೊ ನಾನು ಇವಾಗ ಡಿಗ್ರಿ ಮುಗಿತಿದ್ದೀನಿ, ನೆಕ್ಸ್ಟ್ ನನಗೆ ಸ್ಕಿಲ್ ಡೆಫಿನೆಟ್ಲಿ ಜಾಬ್ ಸಿಗುತ್ತೆ ಅಂತ ನೋ ಗಾಯ್ಸ್, ನೋ, ಡೆಫಿನೆಟ್ಲಿ ನೋ. ಯಾಕಂದರೆ ಇವಾಗ ತುಂಬ ಜನ ಡಿಗ್ರೀಸ್ ಮುಗಿದ್ಕೊಂತಿದ್ದಾರೆ. ಎಷ್ಟೋ ಜನ ಡಿಗ್ರೀಸ್ ಲೈಕ್ ಇಂಜಿನಿಯರಿಂಗ್ ಮುಗಿಸಿ, MBA ಮುಗಿಸಿ, MSc ಮುಗಿಸಿ, ಸೊ ಎಷ್ಟೋ ತುಂಬ ಮುಗಿಸಿನೇ ಮನೇಲಿ ಕುಂತಿದ್ದಾರೆ. ಓಕೆ, ಸೊ ಬಿಟ್ಟು ಅದು ಬೇರೆ ಫೀಲ್ಡಲ್ಲೇ ಹೋಗ್ತಿದ್ದಾರೆ. ಸೊ ಒಬ್ಬರು ರೈತರು, ಲೈಕ್ ಫಾರ್ಮಿಂಗ್. ಓಕೆ, ಅದು ಇಲ್ಲ ಅಂತಲ್ಲ, ಅದು ಕೂಡ ಬೆಸ್ಟ್ನೇ. ಓಕೆ, ಎಲ್ಲರಿಗಿಂತ ಬೆಸ್ಟ್ ಅದೇನೆ ಹೇಳ್ಬೇಕಂದ್ರೆ, ಬಟ್ ಮಾಡೋದಿಲ್ಲ. ಓಕೆ, ಸೊ ಹಾಗಾಗಿ ಸೊ ತುಂಬ ಜನ ಆ ಥರ ಮಾಡ್ತಿರೋದ್ರಿಂದ ಅಪಾರ್ಚುನಿಟಿ ಕಮ್ಮಿ ಇರೋದ್ರಿಂದ ಆ ಥರ ಆಗ್ತಿದೆ. ಓಕೆ, ಸೊ ಬಟ್ ನಾಲೆಜ್ ಯಾರಿಗಿರುತ್ತೆ ಡೆಫಿನೆಟ್ಲಿ ನೀವು ಹೈರ್ ಆಗೇ ಆಗ್ತೀರಾ. ಓಕೆ, ಸೊ ನೋ ವರೀಸ್, ಅವ್ರು ತೊಗೊಂಡಿಲ್ಲ ಅಂದರೆ ನಾನು ತೊಗೋತೀನಿಲ್ಲ, ಬಟ್ ನಿಮ್ಮ ಹತ್ರ ಅದು ಕೆಪಾಸಿಟಿ ಇದ್ದರೆ, ಆ ಸ್ಕಿಲ್ ನಾಲೆಜ್ ಇದ್ದರೆ, ಆ ಸ್ಕಿಲ್ದು ನೀವು ಅಪ್ಸ್ಕಿಲ್ಲಿಂಗ್ ಇದ್ದರೆ ಡೆಫಿನೆಟ್ಲಿ ಹೈರ್ ಆಗ್ತೀರಾ, ಅವರಿಲ್ಲ ಅಂದರೆ. ಓಕೆ, ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ನೀವು. ಓಕೆ, ಸೊ ಯಾವುದೇ ರೀತಿ ಇನ್ನೊಬ್ರದ್ದು ಏನೋ ಇಂಜಿನಿಯರಿಂಗ್ ಮಾಡಿದ್ದಾರೆ, ಅವ್ರ ಜಾಬ್ ಸಿಕ್ಕಿಲ್ಲ ಅಂದರೆ ನಮಗೆ ಜಾಬ್ ಸಿಗೋದಿಲ್ಲ, ಸೊ ಅವರೇ ಕೂತಿದ್ದಾರೆ, ನಾವೇನು ಕಲ್ತು ಏನು ಮಾಡೋದು. ಓಕೆ, ಸೊ ಈ ಥರ ಮೆಂಟಾಲಿಟಿನ ಬಿಡಿ. ಓಕೆ, ಡೆಫಿನೆಟ್ಲಿ ನೀವು ಕಲ್ತ್ರೆ, ನೀವು ಎಫರ್ಟ್ ಹಾಕಿದ್ರೆ, ಸೀರಿಯಸ್ ಆಗಿ ನಾನು ಏನೇ ಆದರೂ ಮಾಡಲೇಬೇಕು, ನನ್ನ ಅಚ್ಚು ಏನಾದ್ರು ಮಾಡಲೇಬೇಕು ಅಂದರೆ ಡೆಫಿನೆಟ್ಲಿ ಕಲಿತೀರಾ. ಓಕೆ, ಸೊ ಓಕೆ ಗಾಯ್ಸ್, ಸೊ ಇಷ್ಟೆಲ್ಲ ಇದು ನೀವು ನನಗೆ ಶೇರ್ ಮಾಡ್ತೀನಿ, ಇದ್ರದ್ದು ಯಾವುದು ಇಂಟರ್ನ್ಶಿಪ್ದು ಲಿಂಕ್ನ. ಓಕೆ, ಸೊ ನೀವು ಡೈರೆಕ್ಟಾಗಿ ಹೋಗಿ ಎಲ್ಲನೂ ಚೆಕ್ ಮಾಡಿ ಅಪ್ಲೈ ಮಾಡಿ. ಓಕೆ, ಮಿಸ್ ಮಾಡ್ಕೋಬೇಡಿ, ಎಲ್ಲಾನು ಡೀಟೇಲ್ಸ್ನ ಒಂದ್ಸರಿ ನಾನು ಹೇಳಿದ್ದೀನಿ. ಓಕೆ, ಎಲ್ಲ ಡೀಟೇಲ್ಸ್ ಒಂದ್ಸರಿ ತಿಳ್ಕೊಂಡು ಕಂಪ್ಲೀಟಾಗಿ ಹೋಗಿ ಅಪ್ಲೈ ಮಾಡಿ ಒಂದ್ಸರಿ. ಓಕೆ, ವೆಲ್ ಗೈಸ್, ಸೊ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ ಇನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಇನ್ನೊಂದು ಏನಂದರೆ, ನಾನು ರೀಸೆಂಟಾಗಿ ಇನ್ನೊಂದು ಯೂಟ್ಯೂಬ್ ಚಾನಲ್ನ ಕೂಡ ಓಪನ್ ಮಾಡಿದ್ದೀನಿ. ಓಕೆ, ಆ್ಯಂಡ್ ಇನ್ಸ್ಟಾಗ್ರಾಮ್ ಕೂಡ ಓಪನ್ ಮಾಡಿದ್ದೀನಿ, ಅದ್ರದ್ದು ಲಿಂಕ್ನ ನಾನು ಹಾಕಿರ್ತೀನಿ. ಓಕೆ, ಸೊ ಯಾರಿಗೆಲ್ಲ ಅಂದರೆ ಸ್ವಲ್ಪ ನನಗೆ ಫ್ಯಾಷನ್ ಸ್ವಲ್ಪ ಇಷ್ಟ, ಹಾಗಾಗಿ ಸೊ ರೀಲ್ಸ್ ಮಾಡೋದು. ಓಕೆ, ಸೊ ಸಾಂಗ್ಸ್ ಮೂಲಕ ಲಿಪ್ ಸಿಂಕಿಂಗ್ ಆಗಿರ್ಬೋದು, ಸೊ ಹಾಗಾಗಿ ಆ ಥರ ವಿಡಿಯೋಸ್ ಕೂಡ ಮಾಡ್ತಿದ್ದೀನಿ. ಸೊ ಯು ಕ್ಯಾನ್ ಲೈಕ್ ಮೈ ವಿಡಿಯೋಸ್. ಓಕೆ, ಎಸ್, ಅದ್ರದ್ದು ಇನ್ಸ್ಟಾಗ್ರಾಮ್ನು ಶೇರ್ ಮಾಡ್ತೀನಿ ಲಿಂಕ್, ಆ್ಯಂಡ್ ಯೂಟ್ಯೂಬ್ ಕೂಡ ಶೇರ್ ಮಾಡ್ತೀನಿ, ಅಲ್ಲಿ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಓಕೆ, ಎಲ್ಲ ಡೀಟೇಲ್ಸ್ನು ಇಲ್ಲಿ, ಇದು ಪ್ರೊಫೆಷ್ನಲ್ ಆಗಿ ಅಪಾರ್ಚುನಿಟೀಸ್ನ ಇಲ್ಲಿ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ, ಅಲ್ಲಿ ಫ್ಯಾಷನ್ ಆಗಿ ನಂಗೆ ಇಷ್ಟ ಇರೋದು. ಓಕೆ, ಸೊ ಅದು ಕೂಡ ಅಲ್ಲಿ ಕೂಡ ನನಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ವೆಲ್ ಗೈಸ್, ಸೊ ನಾನಾಗಿ ಮತ್ತೆ ಬೇರೆ ಅಪಾರ್ಚುನಿಟೀಸ್ ಬಗ್ಗೆ ಬರ್ತೀನಿ. ಓಕೆ, ಸೊ ಬೇಗನೆ ಹೋಗಿ ಈ ಅಪಾರ್ಚುನಿಟೀಸ್ನ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ಅಪ್ಲೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಮತ್ತೆ ಬೇರೆ ವಿಡಿಯೋಸ್ ಬಂದಿಗೆ ಮತ್ತೆ ಭೇಟಿ ಆಗೋಣ. ಓಕೆ, ಆಲ್ ದಿ ಬೆಸ್ಟ್.